ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನು ಚೆನ್ನಾಗಿದ್ದೀನಿ. ಆದರೆ ಈ ಬಿಸಿಲಿಗೆ ತುಂಬ ಸೆಕೆಗೆ ತುಂಬ ಹೀಟ್ ಆಗ್ತಿದೆ. ಅದಕ್ಕೆ ನಾವು ಮಾಡ್ಕೋತಾ ಇದ್ದೀವಿ ಈ ಗಂಜಿನ. ನೀವು ಮಾಡ್ಕೊಳ್ಳಿ ಅಂತ ನಿಮಗೋಸ್ಕರ ಒಂದು ಡ್ರಿಂಕ್ಸ್ ತೊಗೊಂಬಂದಿದ್ದೀನಿ. ನನಗೂ ಆಗುತ್ತೆ, ನಿಮಗೂ ಆಗುತ್ತೆ ಅಂತಂದು. ಹೇಗೆ ಮಾಡೋದು ಅಂತಂದು ನೋಡೋಣ ಬನ್ನಿ. ಯಾವ ಡ್ರಿಂಕು ಅಂತ ನಿಮ್ಮ ಥಂಬ್ನೇಲ್ ಗೊತ್ತಾಗುತ್ತೆ. ಬಾರ್ಲಿ ಗಂಜಿ, ಬಾರ್ಲಿ ನೀರು. ಜಾಸ್ತಿ ಹೊತ್ತು ನೆನೆಯೋದು ಬೇಡ, ಕುದಿಸೋದು ಬೇಡ, ಟೆನ್ಷನ್ನೇ ಬೇಡ. ರಾತ್ರಿ ನೆನೆಯೋಕ್ಕಿಲ್ಲ, ಬೆಳಗ್ಗೆ ಮಾಡ್ಕೋದ್ರೆ ಮರೆತೇ ಹೋದೆ ಅಂತ ಅಂದ್ಕೊಳ್ಳೋದೇ ಬೇಡ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡಿ ಬನ್ನಿ. ಅದಕ್ಕೂ ಮೊದಲು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡಿಬಿಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಬಾರ್ಲಿ ಅಕ್ಕಿ ಅಂತಾರೆ. ಎಲ್ಲ ಗ್ರೋಸರಿ ಅಂಗಡಿಯಲ್ಲಿ ಸಿಗುತ್ತೆ, ಎಲ್ಲ ಕಿರಾಣಿ ಅಂಗಡಿಯಲ್ಲೂ ಸಿಗುತ್ತೆ. ನೋಡಿ, ಇದು 1/4 kg ನಾನು ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಧೂಳಿರುತ್ತೆ, ವಾಶ್ ಮಾಡಬೇಕು. ಎಷ್ಟು ನೀರು ಬಿಳಿ ಅಂತ ಬರುತ್ತೆ ಅಂದರೆ ನೋಡಿ, ಕೈಗೆಲ್ಲ ಧೂಳು ಹತ್ಕೋತಾ ಇದೆ. ಕೈಗೆ ನೋಡಿ, ನನ್ನ ಬೆರಳುಗಳಿಗೆಲ್ಲ ಬಟ್ಟೆಗೆಲ್ಲ ಧೂಳು ಹತ್ತಾ ಇದೆ. ಅದಕ್ಕೆ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಒಂದು 4 ಸರಿನಾದರೂ ಚೆನ್ನಾಗಿ ಉಜ್ಜಿ 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 ವಾಶ್ ಮಾಡ್ಕೋಬೇಕು. ಯಾಕಂದರೆ ಫ್ರೆಂಡ್ಸ್, ಈ ಬೇಸಿಗೆಯಲ್ಲಿ ನಾವು ಏನೇ ಕುಡಿದ್ರೂ ಈ ಬಾರ್ಲಿ ಗಂಜಿ ಕುಡಿಲೇಬೇಕು ಫ್ರೆಂಡ್ಸ್. ಯಾರಿಗೆಲ್ಲ ಉರಿ ಊತ ಇರುತ್ತೆ, ವಾಶ್ರೂಮ್ಗೆ ಹೋಗುವಾಗ ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ ನೋಡಿ, ಅವರಿಗೆ ತುಂಬ ಒಳ್ಳೆಯದು. ಬಿ ಪಿ ಶುಗರಿಗಿದ್ರೆ ಒಳ್ಳೆ ವೆಯ್ಟ್ ಲಾಸ್ಗೆ ಒಳ್ಳೆಯದು. ಬಿ ಪಿ ಶುಗರ್ ಇದ್ದವರಿಗೆ ಒಳ್ಳೆಯದು. ಇದು ಒಂದು ಗ್ಲಾಸ್ ದಿನಾಲು ಒಂದು ಬೆಳಗ್ಗೆ ಕುಡಿದ್ಬಿಟ್ರೆ ಮೇಲಿರೋ ಹೀಟೆಲ್ಲ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ 3-4 ಸಲ ತೊಳಿಬೇಕು ಅಕ್ಕಿನ. ಈಗ ಒಂದು ಪ್ಲೇಟಲ್ಲಿ ಮೇಲೆ ಕಾಟನ್ ಬಟ್ಟೆ ಹಾಕಿ ಚೆನ್ನಾಗಿ ತೊಳೆದಿರೋದು ನೀರೆಲ್ಲ ಬಸಿದ್ಬಿಟ್ಟು ಹೀಗೆ ಬಿಸಿಲಲ್ಲಿ ಒಣಗಿದ್ದೀನಿ ನಾನು. ಒಂದು 2 ಗಂಟೆ ಬಿಸಿಲಲ್ಲಿ ಒಣಗಿಸ್ರೆ ಒಳ್ಳೆಯದು. ಬಿಸಿಲು ಜಾಸ್ತಿ ಬರ್ತಾಯಿಲ್ಲ ನಿಮ್ಮ ಮನೆ ಕಡೆ ಅಂದರೆ ಫ್ಯಾನ್ ತಳಗೆ ಒಣಗಿಸಿ. ಫ್ಯಾನ್ ತಳಗೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಸಿಲಿಗೆ ಅಂದರೆ ಈ ಸುಡೋ ಬಿಸಿಲಿಗೆ ಒಂದು 2 ಗಂಟೆ ಇಟ್ಟರೆ ಸಾಕು. ನೋಡಿ, ನಾನು ಬಿಸಿಲಿಗೆ ಇಟ್ಟಿದ್ದೀನಿ. 2 ಗಂಟೆ ಬಿಸಿಲಿಗೆ ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಒಣಗಿ ಫುಲ್ಲು ಡ್ರೈ ಆಗಬೇಕು, ಅಂದರೆ ನೈಸಾಗಿ ಪೌಡ್ರ್ ಬರುತ್ತೆ. ನೋಡಿ, ಚೆನ್ನಾಗಿ ಬಿಸಿಲಿಗೆ 2 ಗಂಟೆ ಇಟ್ಟಿದ್ದೆ ನಾನು ಇದು ಬಾರ್ಲಿ ಅಕ್ಕಿನ. ಚೆನ್ನಾಗಿ ಆರಿದ್ದಾವೆ. ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಎಷ್ಟು ಸಣ್ಣಗೆ ಮಿಕ್ಸಿ ಮಾಡಿ, ಇದು ಹುರ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು. ಯಾಕಂದರೆ ಇದು ಫುಲ್ಲು ತೇವಾಂಶ ಇದ್ದದೆಲ್ಲ ಹೋಗಬೇಕು. ಸ್ವಲ್ಪ ಸ್ವಲ್ಪ ಹಸಿ ಇದ್ದಿದ್ದರೆ ಓಕೆ, ಇಲ್ಲ ಚೆನ್ನಾಗಿ ಆರಿತಂದರೆ ಓಕೆ. ಚೆನ್ನಾಗಿ ಹುರ್ಕೋಬೇಕು. ಅದು ಕಲರೆಲ್ಲ ಬೆಳ್ಳಗಾಗಬೇಕು ಬಾರ್ಲಿ ಅಕ್ಕಿದು. ಅಷ್ಟು ಚೆನ್ನಾಗಿ ಸಣ್ಣ ಫ್ಲೇಮ್ ಇಟ್ಕೊಂಡು ಹುರಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವ, ಬೆಳ್ಳಗಾಗಬೇಕು. ಸ್ವಲ್ಪ ದಪ್ಪ ಬಿಡ್ತವೆ ಹುರಿದ್ರೆ ಬಾರ್ಲಿ ಅಕ್ಕಿ. ನೀವು ಇದೇ ಥರ ಮಾಡಿ ಫ್ರೆಂಡ್ಸ್. ಎಲ್ಲನೂ ಸ್ವಲ್ಪ ಸ್ವಲ್ಪ ಪ್ಯಾನಲ್ಲಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಒಮ್ಮೆ ಹಾಕಿ ಹುರ್ಕೋಬೇಡಿ, ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು. ಎಲ್ಲರೂ ಮಾಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು ಹೆಲ್ತಿಗೆ. ಮಕ್ಕಳಿಗೂ ಮಾಡಿಕೊಡಿ. ಒಂದು ಸ್ವಲ್ಪ ಅದರಲ್ಲಿ ಉಪ್ಪು ಜೀರಿಗೆ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕುಡಿತಾರೆ. ಇಲ್ಲಾಂದರೆ ನೀವು ಬೆಲ್ಲ ಹಾಕಿ ಕುಡಿಸ್ಬೋದು. ಬೆಲ್ಲ ಹಾಕಿ ಮಾಡ್ಬೋದು, ಸಕ್ಕರೆನೂ ಹಾಕ್ಬೋದು. ಸಕ್ಕರೆಕಿನ್ನ ಹಾಗೆ ಮಾಡ್ಕೊಂಡು ಕುಡಿದ್ರೂ ಒಳ್ಳೆಯದು. ತುಂಬ ಹೆಲ್ದಿ ಮತ್ತು ತುಂಬ ರುಚಿಯಾಗಿರುತ್ತೆ. ಮರಿದೇನೆ ಮಾಡಿ ಫ್ರೆಂಡ್ಸ್. ನಾವಂತೂ ನಮ್ಮ ಮನೆಯವರು ನಾವಂತೂ ದಿನಾಲು ಒಂದು ಗ್ಲಾಸ್ ಕುಡಿತಾ ಇದ್ದೀವಿ. ಯಾಕಂದರೆ ಈ ಬಿಸಿಲು ಸಿಕ್ಕಾಪಟ್ಟೆ ಆಗಿದೆ. ಮೈಸೂರಲ್ಲೇ ಇದೇ ಥರ ಅಂದರೆ ಎಲ್ಲ ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ಬಿಸಿಲಾಗ್ತಿದೆ ನೋಡಿ. ಎಷ್ಟು ನೈಸಾಗಿ ಸಣ್ಣ ಚಿಕ್ಕ ಮಿಕ್ಸಿ ಜಾರಲ್ಲಿ ಇದು ತೊಗೋಬೇಕು. ಸಣ್ಣ ಮಿಕ್ಸಿ ಜಾರಲ್ಲಿ ತೊಗೊಂಡು ಅಕ್ಕಿನ ಈ ಥರ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಸಣ್ಣ ಪೌಡ್ರ್ ಮಾಡ್ಕೊತೀರ ಅಷ್ಟು ಗಂಜಿ ಬೇಗ ಆಗುತ್ತೆ, ಚೆನ್ನಾಗಿ ಕುದಿಯುತ್ತೆ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ. ತೊಳೆದ್ರೆ ಈ ಥರ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತೊಳೆದು ಆರಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೋಬೋದು. ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಹಾಳಾಗಲ್ಲ. ಒಂದು ಏರ್ ಕಂಟೈನಲ್ಲಿ ಇಟ್ಟುಬಿಡಿ. ಎಲ್ಲ ಬಿಸಿ ಇರುತ್ತೆ. ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕ್ಕೊಳ್ಳಿ. ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ನುಣ್ಣು ಪೌಡ್ರ್ ಆಗಿದೆ. ಈ ಥರ ಒಂದು ಕಂಟೈನರಲ್ಲಿ ಹಾಕಿ ಮುಚ್ಚಿಟ್ಬಿಡಿ ಫ್ರೆಂಡ್ಸ್. ಯಾವಾಗ ಬೇಕಾವಾಗ ಬೇಗನೆ ಎದ್ದು ಮಾಡ್ಕೋಬೋದು ಫ್ರೆಂಡ್ಸ್. ಬೇರೆ ಟೆನ್ಷನೇ ಇಲ್ಲ. ಅಕ್ಕಿ ನೆನೆ ಹಾಕೋದು, ಬಾರ್ಲಿ ಅಕ್ಕಿ ನೆನೆ ಹಾಕೋದು, ಕುದಿಸೋದೇ ಬೇಡ ಫ್ರೆಂಡ್ಸ್. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಎದ್ದ ತಕ್ಷಣ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸ್ಬಿಟ್ರೆ ಹಾಗೇ ಹೋಯ್ತು ಬಾರ್ಲಿ ಅಕ್ಕಿ ಗಂಜಿ. ಟೆನ್ಷನ್ನೇ ಬೇಡ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರಿಗೆ ಇದು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಿಮ್ಗೆ ಗಟ್ಟಿ ಬೇಕಾದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನಾವು ಗಟ್ಟಿ ಮಾಡಲ್ಲ, ಸೊ 1 ಸ್ಪೂನ್ ಹಾಕಿ ತೆಳುವಾಗಿ ನೀರಿನ ಥರನೇ ಮಾಡ್ಕೊತೀವಿ. ನೀವು ಗಟ್ಟಿ ಅಂದರೆ 2 ಸ್ಪೂನ್ ಹಾಕಿ ಗಂಜಿ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಮರಿದೇನೆ ಮಾಡಿ ಫ್ರೆಂಡ್ಸ್, ತಪ್ಪದೆ. ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿ ಕೂಡ ಇದು. ಎಲ್ಲ ಹೊಟ್ಟೆ ಉರಿ, ತಲೆ ಉರಿ, ಮೂಗುರಿ ಆಗುತ್ತೆ ನೋಡಿ. ನೋಡಿ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಬರೋ ಸಡಗ ನಾನು ಅರ್ಧ ಸ್ಪೂನು ಉಪ್ಪು, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಜೀರಿಗೆ ಹಾಕಿರ್ತೀವಲ್ವ, ಬಿಳಿ ಕಲರ್ ಹೋಗಿ ಸ್ವಲ್ಪ ಜೀರಿಗೆ ಕಲರ್ ಬಂದಿರುತ್ತೆ.
ಅದಕ್ಕೇನು ತೊಂದರೆ ಇಲ್ಲ, ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮರಿದೇನೆ ಮಾಡಿ. ಈ ಮೂಗುರಿತ ನೋಡಿ, ಮೂಗಲ್ಲಿ ಬ್ಲಡ್ ಬರುತ್ತೆ ನೋಡಿ ಬಿಸಿಲಿಗೆ. ಈ ಬಿಸಿಲಿಗೆ ಅಷ್ಟೊಂದು ಬಿಸಿಲು ಹೊರಗೆ ಮಧ್ಯಾಹ್ನ ಎಲ್ಲ ಕೆಲಸ ಮಾಡ್ತಾರಲ್ಲ, ಕೆಲಸ ಮಾಡ್ಬರೋರಿಗೆ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ತಂಪು, ತುಂಬ ಹೆಲ್ದಿ ಕೂಡ. ಮನೇಲಿ ಎಲ್ಲರೂ ವಯಸ್ಸಾದವರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆ ಎಲ್ಲರಿಗೂ ಒಳ್ಳೇದಿದು. ಸೈಡ್ ಎಫೆಕ್ಟ್ ಇರಲ್ಲ. ಇದು ಒಂದು ಸ್ಪೂನ್ ಪೌಡ್ರ್ ಹಾಕಿ ಕುದಿಸ್ತೀವಲ್ಲ, ಒಂದು 5 ನಿಮಿಷ ಕುದಿಬೇಕು ಫ್ರೆಂಡ್ಸ್. ಎಲ್ಲ ಎಷ್ಟು ನೀಟಾಗಿ ಒಂದು 5 ನಿಮಿಷ ಜೀರಿಗೆ ಉಪ್ಪು ಹಾಕಿ, ಸ್ವಲ್ಪನೇ ಜೀರಿಗೆ ಉಪ್ಪು ಹಾಕಿ ನೀವು ಹಾಗೇನೂ ಕುದಿಸ್ಕೋಬಹುದು. ಸ್ವಲ್ಪ ಜೀರಿಗೆ ಉಪ್ಪು ಹಾಕಿದ್ರೆ ಟೇಸ್ಟ್ ಬರುತ್ತೆ. ಒಂದು 5 ನಿಮಿಷ ಕುದಿಸಿ ಈ ಕಡೆ ಗ್ಲಾಸಲ್ಲಿ ಹಾಕೊಳ್ಳಿ. ಆರಿದ್ಮೇಲೆ ಕುಡಿಬೋದು, ಬಿಸಿ ಬಿಸಿ ಏನು ಹೋಗಲ್ಲ. ಆರಿದ್ಮೇಲೆ ಕುಡೀರಿ. ಈಗ ನೋಡಿ ಚಟ್ನಿ ತಗೊಂಡು ಸೋಸ್ಬೇಡಿ ಫ್ರೆಂಡ್ಸ್. ಜೀರಿಗೆ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ಸೋಸೋದು ಬೇಡ, ಯಾಕಂದ್ರೆ ಪೌಡ್ರ್ ಇರುತ್ತೆ ನೈಸಾಗಿ, ಏನೂ ಇರಲ್ಲ ಒಳಗೆ. ಅಕ್ಕಿ ಗಂಜಿಯಲ್ಲಿ ಬಾರ್ಲಿ ಅಕ್ಕಿ ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಏನೂ ಇರೋದಿಲ್ಲ, ಫುಲ್ ನೀರಾಗಿರುತ್ತೆ. ತುಂಬ ನೀವು ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬೋದು. ಜಾಸ್ತಿ ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡು ಗಟ್ಟಿ ಗಂಜಿನೂ ಮಾಡ್ಕೋಬೋದು. 5ರಿಂದ 6 ನಿಮಿಷ ಕುದಿಸ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಲ್ಲರೂ ಮರಿದೇನೆ ಮಾಡಿ ಫ್ರೆಂಡ್ಸ್. ಇದು ಬಾರ್ಲಿ ಅಕ್ಕಿ ಗಂಜಿ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು ಕೂಡ. ಇದು ಸಮ್ಮರ್ ಡ್ರಿಂಕ್ ಅಂದರೆ 100% ಎಸ್. ಮನೆಯಲ್ಲಿ ಮಾಡಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್